ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೆಟ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಹಾಗೆಯೇ ನಾನು ನಿಮ್ಮ ಅನು. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನೀವು ಬೇಡ ಅಂತ ಬಿಸಾಕುವ ಹಳೆಯ ಬಳೆಗಳನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ವಸ್ತುನ ನಾನು ರೆಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ. ಈ ರೀತಿ ಬಳೆಗಳು ನಿಮ್ಮನೇಲಿ ಏನಾದರೂ ಇದ್ದರೆ, ಈ ರೀತಿಯೇ ಆಗಬೇಕು ಅಂತೇನಿಲ್ಲ, ನಿಮ್ಮನೇಲಿ ಏನಾದರೂ ಹಳೆ ಬಳೆಗಳಿದ್ದರೆ ಅವುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕಲಿಕ್ಕೆ ಹೋಗಲೇಬೇಡಿ. ಅವುಗಳಿಂದ ತುಂಬಾ ಪ್ರಯೋಜನ ಇದೆ. ಹಳೆ ಬಳೆಗಳಿಂದ ಏನೇನು ಮಾಡ್ಬೋದು ಅಂತ ನಾವೀಗ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀವಿ. ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟನ್ನು ಚೆಕ್ ಮಾಡಿ. ನೋಡಿ, ಈ ರೀತಿ ನಾನು ಒಂದಷ್ಟು ಹಳೆಯ ಬಳೆಗಳನ್ನು ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಹಳೆಯ ವೇಲನ್ನು, ನೆಟೆಡ್ ವೇಲನ್ನು ತೊಗೊಂಡಿದ್ದೀನಿ. ನೋಡಿ, ಈ ವೇಲು ಹಳೇದಾಗಿತ್ತು. ಹಾಗೆಯೇ ಒಂದು ಕಡೆ ಎಲ್ಲೋ ಸ್ವಲ್ಪ ಹರಿದಿತ್ತು. ಸೊ ಅದನ್ನು ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ನೋಡಿ ಈ ರೀತಿ ಕ್ರಾಫ್ಟ್ ಮಾಡೋಣ ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೀನಿ. ನೋಡಿ, ಬಳೆನ ಒಳಗಡೆ ಇಟ್ಬಿಟ್ಟು ಹೀಗೆ ಅದಕ್ಕೆ ಸೈಜಿಗೆ ತಕ್ಕಂತೆ ನೀವು ಏನು ಮಾಡಬೇಕು, ಈ ರೀತಿ ಈ ನೆಟೆಡ್ ಬಟ್ಟೆ ಇದೆಯಲ್ವಾ, ಆ ವೇಲ್ ಇದೆಯಲ್ಲ, ಅದನ್ನು ಹೀಗೆ ನೀಟಾಗಿ ಹೀಗೆ ಹಾಕಬೇಕು. ವಿಡಿಯೋ ನೋಡ್ತಿದ್ರೆ ನಿಮಗೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗಿರುತ್ತೆ. ನೋಡಿ, ಇದು ವೇಲು ಡಬಲ್ ಕಲರಲ್ಲಿ ಇರೋದ್ರಿಂದ ಹಾಗಾಗಿ ನನಗೆ 2 ಕಲರಲ್ಲಿ ನನಗೆ ಸಿಗುತ್ತೆ ಇದು. ನೋಡಿ, ಹೀಗೆ ನಾನು ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯೇ ನಾನೀಗ ಎಲ್ಲ ಬಳೆಗಳಿಗೂ ಕೂಡ ನಾನು ವೇಲನ್ನು ಹೀಗೆ ಹಾಕ್ಕೊಂಡು ರೆಡಿ ಮಾಡ್ತೀನಿ. ನಂತರ ಸ್ವಲ್ಪ ದಾರವನ್ನು ತಗೊಂಡ್ಬಿಟ್ಟು ನೀವು ಇದನ್ನು ಬಿಗಿಯಾಗಿ ಟೈಟಾಗಿ ಇದನ್ನು ದಾರಾನ ಇಲ್ಲಿ ಕಟ್ಕೊಂಡ್ಬಿಡಿ. ನೋಡಿ, ಹೀಗೆ ಬಿಚ್ಚಬಾರ್ದು ಅದು, ಹಾಗೆ ನೀಟಾಗಿ ಟೈಟಾಗಿ ಇದನ್ನು ದಾರ ಕಟ್ಬಿಡಿ. ನಂತರ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಹೀಗೆ ಈ ರೀತಿ ಎಲ್ಲ ಬಳೆಗಳು ನಾನೇನೀಗ ತೋರಿಸಿದ್ನಲ್ಲ, ಒಂದು 7ರಿಂದ 8 ಬಳೆಗಳನ್ನು ಇದೇ ರೀತಿಯೇ ನೀವು ನೆಟ್ಟೆಡ್ ವೇಲನ್ನು ಉಪಯೋಗಿಸ್ಕೊಂಡು, ವೇಲ್ ಅಂತ ಆಗಬೇಕಾಗಿಲ್ಲ, ನೆಟ್ಟೆಡ್ಡು ಡ್ರೆಸ್ ಇರುತ್ತಲ್ವ, ಮಕ್ಕಳ ಡ್ರೆಸ್ಸು ಹಾಳಾಗಿರುತ್ತೆ, ಆ ಥರ ಬಟ್ಟೆಗಳನ್ನು ವೇಸ್ಟ್ ಅಂತ ಬಿಸಾಕಲಿಕ್ಕೆ ಹೋಗಲೇಬೇಡಿ. ನೋಡಿ, ಈ ಥರ ಇದ್ಬಿಟ್ರೆ ನಿಮಗೆ ಯೂಸ್ ಆಗುತ್ತೆ. ನೋಡಿ, ನಾನು ಈಗ ಇದನ್ನು ಬಳೆಗೆ ಸುತ್ಕೊಂಡ್ಬಿಟ್ಟು, ಬಟ್ಟೆನ ಬಳೆಗೆ ಸುತ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯೇ ಎಲ್ಲ ಬಳೆಗಳಿಗೂ ಕೂಡ ನಾನು ಹೀಗೇ ರೆಡಿ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ಒಂದೊಂದೇ ರೆಡಿ ಮಾಡೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಬಳೆಗಳದ್ದು ಮಾಡಿಬಿಟ್ಟು ನಿಮಗೆ ತಂದು ತೋರಿಸ್ತೀನಿ. ನೋಡಿ, ತುಂಬಾ ಈಸಿ, ಹಾಗೆಯೇ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು, ಇವಾಗ ನಾನಿಲ್ಲಿ ಒಂದು 5ರಿಂದ 6 ಬಳೆಗಳಿಗೆ ನಾನು ಈ ರೀತಿ 2 ಕಲರಲ್ಲಿ ಹೀಗೆ ನಾನು ಬಟ್ಟೆನ ಸುತ್ಕೊಂಡ್ಬಿಟ್ಟು ಬಂದಿದ್ದೀನಿ. ನೋಡಿ, ಈ ರೀತಿ ಈಗ ಎಲ್ಲವನ್ನೂ ಕೂಡ ನೀವು ನೋಡಿ ಒಂದ್ರ ಪಕ್ಕ ಒಂದರಂತೆ ಹೀಗೆ ಹಿಡ್ಕೊಳ್ಳಿ. ಒಂದು ಕಲರ್ ಬ್ಲೂ, ಹಾಗೆಯೇ ಒಂದು ಕಲರ್ ಪಿಂಕು, ಒಂದು ಕಲರ್ ಬ್ಲೂ, ಹಾಗೆ ಒಂದು ಕಲರ್ ಪಿಂಕು, ಈ ರೀತಿಯಲ್ಲಿ ನೀವು ಅದನ್ನು ಜೋಡಿಸ್ಕೊಳ್ಳಿ. ನೋಡಿ, ಎಲ್ಲವೂ ಒಂದೇ ಕಲರಲ್ಲೇ ಮಾಡಿದರೂ ಕೂಡ ನಡೆಯುತ್ತೆ. ಬಟ್ ಬೇರೆ ಬೇರೆ ಕಲರಲ್ಲಿ ನೀವು ಹೀಗೆ ಮಾಡಿದರೆ ಇನ್ನೂ ಕೂಡ ನೋಡಲಿಕ್ಕೆ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ಹೌದು, ಏನು ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದೀರಾ? ನೋಡಿ, ಈ ಬಳೆಗಳನ್ನು ಉಪಯೋಗಿಸ್ಕೊಂಡು, ಬೇಡ ಅಂತ ಬಿಸಾಕುವ ಬಳೆಗಳನ್ನು ಉಪಯೋಗಿಸ್ಕೊಂಡು, ಹಾಗೆ ವೇಲನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೋಡಿ ವಾಸಿಗೆ ಫ್ಲವರ್ ಥರ ಡೆಕೋರೇಟ್ ಆಗಿ ಮಾಡೋಣ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಫುಲ್ ವಿಡಿಯೋ ನೋಡಿದರೆ ನಿಮಗೆ ತಿಳಿಯುತ್ತೆ. ನೋಡಿ, ಈ ಥರ ನೀವು ಇಟ್ಕೊಂಡ್ಬಿಟ್ಟು ಅದನ್ನು ಕೆಳಗಡೆ ಒಂದು ರಬ್ಬರ್ ಬ್ಯಾಂಡ್ ಆಗಲಿ ಅಥವಾ ಒಂದು ಸೂಜಿಯಿಂದ ಅದನ್ನು ಹೊಲಿಗೆನಾರು ನೀವು ಹೊಲಿಬೋದು. ನೋಡಿ, ಹೀಗೆ ಇಟ್ಕೊಂಡ್ಬಿಟ್ಟು ಪೂರ್ತಿಯಾಗಿ ನೀಟಾಗಿ ಒಂದ್ರ ಪಕ್ಕ ಒಂದು ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಕೆಳಗಡೆ ಒಂದು ಬ್ಯಾಂಡನ್ನು ಹಾಕಿದ್ದೀನಿ. ನೀವು ಕೂಡ ಒಂದು ಬ್ಯಾಂಡನ್ನು ಹಾಕಿದರೆ ನೀಟಾಗಿ ಹೀಗೆ ನೋಡಿ ಕೂರುತ್ತೆ. ನೋಡಿ, ಹೀಗೆ ನೀಟಾಗಿ ನೀವು ಹಿಡ್ಕೊಂಡಾದ ಮೇಲೆ ನೀವೇನು ಮಾಡಬೇಕು, ಮಿಡಲ್ನಲ್ಲಿ ಹಾಗೆ ಖಾಲಿ ಉಳಿಯುತ್ತಲ್ವ, ನಾನು ನೋಡಿ ಇಲ್ಲಿ ನಾವು ಗಂಟು ಹಾಕಿರೋದೆಲ್ಲ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಮಿಡಲ್ನಲ್ಲಿ ಒಂದು ಉಲ್ಲನ್ನಿಂದ ಪಾಂಪೋಮ್ ಬಾಲನ್ನು ನಾನಿಲ್ಲಿ ಇಡ್ತಾ ಇದ್ದೀನಿ. ಇದು ಕೂಡ ನೀವು ಉಲ್ಲನನ್ನು ಜಾಸ್ತಿ ತೊಗೊಂಡ್ಬಿಟ್ಟು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಬಿಡಬಹುದು. ಅದರಿಂದ ಹಾರ ಕೂಡ ನೀಟಾಗಿ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನೋಡಿ, ನಮ್ಮ ಮನೇಲಿ ಈ ರೀತಿ ಒಂದು ಪೆನ್ಸಿಲ್ ಬಾಕ್ಸ್ ಇತ್ತು. ಸೊ ಅದರಲ್ಲಿ ನಾನು ಇದನ್ನು ಹೀಗೆ ಇಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇದನ್ನು ಇಟ್ಟ ನಂತರ ನೀವೇನು ಮಾಡಿ, ಅದು ನಾವೇನು ಉಲನ್ನಿನ ಪಂಪಂ ಬಾಲ್ ತೊಗೊಂಡಲ್ಲ, ಅದನ್ನು ಗಮ್ ಹಾಕಿ ಮಿಡಲ್ನಲ್ಲಿ ಅಂಟಿಸ್ಬಿಡಿ. ನೋಡಿ, ನಂತರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಫ್ಲವರ್ ವಾಸು.
ನೋಡಿ ಎಷ್ಟು ಈಸಿ ಇದೆ ಅಂತ ಹೇಳಿ, ಮಕ್ಕಳು ಕೂಡ ಮಾಡಿಬಿಡ್ಬಹುದು. ನೋಡಿ ಮಕ್ಕಳಿಗೂ ಕೂಡ ಇದನ್ನು ಮಾಡಲಿಕ್ಕೆ ಹೇಳಿದರೆ ಅವರು ಕೂಡ ಎಂಗೇಜ್ ಆಗಿ ಇರ್ತಾರೆ. ಟಿ ವಿ ಮೊಬೈಲ್ ಕೊಟ್ಟು ಅವರಿಗೆ ಎಂಗೇಜ್ ಆಗಿ ಇಡೋದಕ್ಕಿಂತ ಈ ರೀತಿ ಕ್ರಿಯೇಟಿವ್ ಐಡಿಯಾನ ಕೊಟ್ಬಿಟ್ಟು ಅವರಿಗೆ ಮಾಡಲಿಕ್ಕೆ ಹೇಳಬಹುದು ನೀವು. ನಿಮ್ಮನೇಲೇನಾದರೂ ಈ ರೀತಿಯ ಬಳೆಗಳೇನಾದರೂ ಇದ್ದರೆ, ಅಂದರೆ ಮೆಟಲ್ ಬಳೆಗಳೇನಾದರೂ ಹಳೆಯದಾಗಿದೆ ಅಂತ ಹೇಳಿ ನೀವು ಬಿಸಾಕ್ತಾ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕಲಿಕ್ಕೆ ಹೋಗಲೇಬೇಡಿ. ನೋಡಿ ನಾನೀಗ ತೋರಿಸ್ತಿರೋ ರೀತಿಯಲ್ಲಿ ನೀವು ಮಾಡಿದರೆ ಒಳ್ಳೆಯ ವಸ್ತು ಅಂತೂ ರೆಡಿ ಆಗೋದು ಗ್ಯಾರಂಟಿ. ನೋಡಿ ಅದಕ್ಕಾಗಿ ನಾನು ಕ್ವಿಕ್ಕಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಫಟಾಫಟ್ ಅಂತ ನೋಡಿಬಿಡಿ. ವೇಸ್ಟಪ್ಪ, ನಮಗೆ ಈ ಥರ ಬಳೆಗಳು ಬೇಡ, ಹಳೇದಾಯಿತು ಈ ಟ್ರೆಂಡು, ಅಥವಾ ಸ್ವಲ್ಪ ಏನಾದರೂ ಅದು ನೆಗ್ಗು ಹೋಗಿದೆ ಅಥವಾ ಬಣ್ಣ ಹೋಗಿದೆ ಅಂತ ಹೇಳಿ ನಾವು ಕೆಲವೊಂದು ಸರಿ ಈ ಥರ ಬಳೆಗಳನ್ನು ಹಾಗೆ ಹಾಕ್ಕೊಳ್ಳದೆ ಬಿಟ್ಬಿಡ್ತೀವಿ ಅಲ್ವಾ. ಅವುಗಳನ್ನು ಬಿಡೋ ಬದಲು, ಹಾಗೆ ಇಡೋ ಬದಲು ಅಥವಾ ನೀವು ಬಿಸಾಕೋ ಬದಲು ಈ ರೀತಿ ನೀವು ನಾನು ಹೇಳ್ಕೊಡ್ತಿರೋ ರೀತಿಯಲ್ಲಿ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರೋ ವಸ್ತು ರೆಡಿ ಆಗಿಬಿಡುತ್ತೆ. ನೋಡಿ ಮೊದಲನೇದಾಗಿ ನಾನಿಲ್ಲಿ ಬಳೆನ ತೊಗೊಂಡ್ಬಿಟ್ಟು ಈ ಪಿಂಕ್ ಕಲರ್ ಉಲನನ್ನು ತೊಗೊಂಡ್ಬಿಟ್ಟು ಪೂರ್ತಿ ಬಳೆಗೆ ಈ ರೀತಿ ನಾನು ಉಲನನ್ನು ಸುತ್ತಾ ಇದ್ದೀನಿ. ನೋಡಿ ಹೀಗೆ ಪೂರ್ತಿ ಬಳೆಗೆ ನಾನು ಉಲನನ್ನು ಹೀಗೆ ಸುತ್ತಾ ಇದ್ದೀನಿ. ಎಲ್ಲ ಬಳೆಗೂ ಕೂಡ ಪಿಂಕ್ ಕಲರ್ ಉಲನನ್ನು ನಾನು ಸುತ್ಕೊಂಡು ಬರ್ತೀನಿ. ಹಾಗೆಯೇ ಎಲ್ಲ ಪೂರ್ತಿ ಉಲನನ್ನು ಸುತ್ತೋದನ್ನು ತೋರಿಸಿದ್ರೆ ನಿಮಗೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ, ಕೇವಲ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ. ನೀವು ಪೂರ್ತಿ ಇದನ್ನು ಬಳೆಗಳಿಗೆ ನಿಮಗಿಷ್ಟವಾಗಿರುವಂತಹ ಕಲರಿನ ಉಲನನ್ನು ತೊಗೊಂಡ್ಬಿಟ್ಟು ಫಸ್ಟ್ ನೀವೇನು ಮಾಡಬೇಕು, ಇದನ್ನು ಈ ರೀತಿ ಸುತ್ಕೊಂಡು ಬಿಡಬೇಕು. ನಂತರ ನೋಡಿ ಎಂಡಿಂಗಲ್ಲಿ ಹೀಗೊಂದು ನಾಟನ್ನು ಹಾಕಿಬಿಡಿ. ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ, ತುಂಬ ಲೆಂತಿ ಆಗೋದು ಬೇಡ ಅಂತ ಹೇಳಿ. ಸೊ ಹಾಗಾಗಿ ಗಮನ ಕೊಟ್ಟು ನೋಡಿ. ಫಸ್ಟು ನಾನೇನು ಮಾಡಿದ್ದೀನಿ, ಬಳೆಗೆ ಪೂರ್ತಿ ನನಗಿಷ್ಟವಾಗಿರುವಂತಹ ಪಿಂಕ್ ಕಲರ್ ಉಲನನ್ನು ತೊಗೊಂಡ್ಬಿಟ್ಟು ಈ ಬಳೆಗಳಿಗೆ ಉಲನನ್ನು ನಾನು ಪೂರ್ತಿಯಾಗಿ ಸುತ್ಕೊಂಡಿದ್ದೀನಿ. ಹಾಗೆಯೇ ಇದೇನು ನೀವು ಸುತ್ಕೊಂಡಿದ್ದು ನೋಡಿದ್ರಲ್ಲ, ಇದೇ ರೀತಿಯೇ ಎಲ್ಲ ಬಳೆಗೂ ಕೂಡ ನಾನು ಉಲನನ್ನು ಸುತ್ಕೊಂಡು ಬಂದಿದ್ದೀನಿ. ನಂತರ ಒಂದು ಬಳೆಗೆ ಮಾತ್ರ ಗ್ರೀನ್ ಕಲರ್ ಉಲನನ್ನು ನಾನು ಸುತ್ತಿದ್ದೀನಿ. ಮಿಡಲ್ನಲ್ಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ, ಒಂದೇ ರೀತಿ ಕಲರ್ ಆದರೆ ಚೆನ್ನಾಗಿ ಕಾಣಲ್ಲ ಅಂದ್ಕೊಂಡು ನಾನು ಮಿಡಲ್ನಲ್ಲಿ ಹಾಕಲಿಕ್ಕೆ ಗ್ರೀನ್ ಕಲರ್ ತೊಗೊಂಡ್ಬಿಟ್ಟು ನಾನು ಎಡ್ಜಿಗೆ ಹಾಕಲಿಕ್ಕೆ ಪೂರ್ತಿ ಸುತ್ತೋರ್ಗೂ ಹಾಕಲಿಕ್ಕೆ ನಾನಿಲ್ಲಿ ಪಿಂಕ್ ಕಲರ್ ಉಲನನ್ನು ಸುತ್ತಿದ್ದೀನಿ ಬ್ಯಾಂಗಲಿಗೆ. ನೋಡಿ ನಂತರ ಫೆವಿಕಾಲನ್ನು ನೋಡಿ ಹೀಗೆ ಹಚ್ಚಿಬಿಟ್ಟು ನೀವು ಅಂಟಿಸ್ಕೊಳ್ಬಹುದು ಬಳೆಗಳಿಗೆ. ಮಿಡಲ್ನಲ್ಲಿ ನೀವು ವಿಡಿಯೋ ನೋಡ್ತಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ ಈ ರೀತಿ ನಾನು ಎಲ್ಲೆಲ್ಲಿ ಫೆವಿಕಾಲನ್ನು ಹಚ್ತಾ ಇದ್ದೀನಲ್ವ ಅಲ್ಲಿ ನೀವು ನೋಡಿಕೊಂಡು ಫೆವಿಕಾಲ್ ಹಚ್ಬೋದು, ಅಥವಾ ಆ ಕಲರಿನ ಉಲನ್ ತೊಗೊಂಡು ಕೂಡ ನೀವು ಒಂದು ನಾಟನ್ನು ಕೂಡ ಹಾಕಬಹುದು. ನೋಡಿ ಈ ರೀತಿ ನಾನು ಪೂರ್ತಿ ಈಗ ಬಳೆಗಳನ್ನು ಹೀಗೆ ಅಂಟಿಸ್ಕೊಂಡು ಬರ್ತೀನಿ. ನೋಡಿ ಈಗ ನಾವು ಫೆವಿಕಾಲ್ ಹಾಕಿದ್ದೀವಲ್ವ ಅದನ್ನು ಸ್ವಲ್ಪ ಸೈಡಿಗೆ ಎತ್ತಿಡಿ, ಅದು ಡ್ರೈ ಆಗಲಿಕ್ಕೆ ಹಾಗೆ ಇಡಿ. ನಂತರ ಕ್ರಾಫ್ಟ್ ಪೇಪರ್ನ ನಾನು ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಚಿಕ್ಕದಾಗಿರುವಂತಹ ಫ್ಲವರ್ ರೀತಿ ಕಟ್ ಮಾಡ್ಕೋತೀನಿ. ನೋಡಿ ಅದಕ್ಕಾಗಿ ನೀವು ನಿಮಗಿಷ್ಟವಾಗಿರುವಂತಹ ಕಲರ್ ಕಾಂಬಿನೇಷನ್ ನೋಡಿಕೊಂಡು ನೀವು ಕ್ರಾಫ್ಟ್ ಪೇಪರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಪಿಂಕ್ ಕಲರ್ ಉಲನ್ ತೊಗೊಂಡಿರೋದಕ್ಕೋಸ್ಕರ ಇಲ್ಲಿ ನಾನು ಸ್ಕೈ ಬ್ಲೂ ಕಲರಿನ ಕ್ರಾಫ್ಟ್ ಪೇಪರ್ನ ತೊಗೊಂಡಿದ್ದೀನಿ. ನೋಡಿ ಅದನ್ನು ನಾನು ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ಹೀಗೆ ಚಿಕ್ಕದಾಗಿರುವಂತಹ ಸಣ್ಣ ಸಣ್ಣ ಪೀಸನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿ ಈ ರೀತಿ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಿರುತ್ತೆ. ನೋಡಿ ಹೀಗೆ ಉಲ್ಟಾ ಮತ್ತು ಸೀದಾ, ಮತ್ತೆ ಉಲ್ಟಾ ಮತ್ತು ಸೀದಾ, ಈ ರೀತಿ ನೀವು ಪೇಪರನ್ನು ಹೀಗೆ ಮಡಚ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಹೀಗೆ ಮಡಚ್ಕೊಂಡು ಮಿಡಲ್ನಲ್ಲೂ ಕೂಡ ನೀವು ಅದನ್ನು ಫೋಲ್ಡ್ ಮಾಡಬೇಕು. ನೋಡಿ ಹೀಗೆ ಈ ರೀತಿ ಮಿಡಲ್ನಲ್ಲೂ ಕೂಡ ಹೀಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಆಮೇಲೆ ಗಮ್ ಹಾಕಿ ಅಂಟಿಸ್ಬಿಡಿ ಇದನ್ನು ಈ ರೀತಿ. ಈಗ ಚಿಕ್ಕದಾಗಿರೋ ಫ್ಯಾನ್ ನೀವು ರೆಡಿ ಮಾಡ್ಕೋತೀರಲ್ವ, ಪೇಪರ್ ಫ್ಯಾನನ್ನು ಎಲ್ಲ ಅದೇ ರೀತಿಯೇ ನೀವು ನೋಡಿ ಹೀಗೆ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ. ನಂತರ ಇದೇ ರೀತಿಯೇ ನೀವು ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಪೇಪರ್ ತುಂಡನ್ನು ಅವೆಲ್ಲವನ್ನೂ ಕೂಡ ಇದೇ ರೀತಿಯೇ ನೀವು ಮಾಡ್ಕೊಂಡು ಬರಬೇಕು. ಸೀದಾ ಹಾಗೆಯೇ ಉಲ್ಟಾ, ಸೀದಾ ಹಾಗೆಯೇ ಉಲ್ಟಾ, ಇದೇ ರೀತಿಯೇ ಪೇಪರ್ನ ಮಡಚಿಬಿಟ್ಟು ಮಿಡಲ್ನಲ್ಲಿ ಆಗುವಂತೆ ಫೋಲ್ಡ್ ಮಾಡಿಬಿಟ್ಟು ಅದನ್ನು ನಂತರ ಮಿಡಲ್ನಲ್ಲಿ ಸ್ವಲ್ಪ ಗಮ್ ಹಚ್ಬಿಟ್ಟು ಆ ರೀತಿ ನೀವು ರೆಡಿ ಮಾಡ್ಕೋಬೇಕು. ಇದಿಷ್ಟನ್ನೇ ನೀವು ಎಷ್ಟು ಸಿಂಪಲ್ಲು ಬಟ್ ನೋಡಲಿಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈಗ ತೋರಿಸ್ತಿದ್ದೀನಲ್ಲ ಹೀಗೆ ಕಟ್ ಮಾಡಿಕೊಂಡಿರುವಂತಹ ಪೇಪರ್ಗೆ ನಾನು ಇದೇ ರೀತಿಯೇ ಎಲ್ಲವನ್ನೂ ಕೂಡ ಮಾಡಿಕೊಂಡು ಬರ್ತೀನಿ. ನಂತರ
ಇನ್ನೊಂದು ಕಲರಿನ ನೀವು ಪೇಪರನ್ನು ತಗೊಳ್ಬೇಕಾಗತ್ತೆ. ಅದಕ್ಕೆ ಒಂದು ಸಣ್ಣದಾಗಿರುವಂತಹ ಸರ್ಕಲ್ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಶೇಪಲ್ಲಿ ನಾನು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದು ಚಿಕ್ಕದಾಗಿರುವಂತಹ ಒಂದು ಯಾವುದಾದ್ರೂ ಡಬ್ಬಿಯ ಮುಚ್ಚಳವನ್ನು ತಗೋಬೋದು, ಅಥವಾ ಔಷಧಿ ಬಾಟಲ್ನ ಕ್ಯಾಪ್ ಇರುತ್ತಲ್ವ ಆ ಸೈಜಲ್ಲೂ ನೀವು ಕಟ್ ಮಾಡ್ಕೋಬಹುದು. ನೋಡಿ ನಾನೀಗ ಅದನ್ನು ಚಿಕ್ಕದಾಗಿರುವಂತಹ ಸರ್ಕಲ್ ಶೇಪಲ್ಲಿ ನಾನು ಯೆಲ್ಲೋ ಕಲರಿನ ಕ್ರಾಫ್ಟ್ ಪೇಪರನ್ನ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಆ ಪೇಪರನ್ನು ನೋಡಿ ನಾವೇನು ಮುಂಚೆ ಸ್ಕೈ ಬ್ಲೂ ಕಲರಿನ ಪೇಪರಲ್ಲಿ ನಾವು ಮಾಡಿದ್ವಲ್ಲ ಹಾಗೇ ಸೀದಾ ಉಲ್ಟಾ ಇದೇ ರೀತಿಯೇ ಪೇಪರ್ನು ಕೂಡ ಮಡಚ್ಕೋಬೇಕು. ನೋಡಿ ಹೀಗೆ ಅದೇ ರೀತಿಯೇ ಬಟ್ ಚಿಕ್ಕದಾಗಿರುವಂತೆ ಅಷ್ಟೇ, ಶೇಪ್ ಒಂದೇ ಚೇಂಜು ಅಷ್ಟೇ. ಇಲ್ಲಿ ಸರ್ಕಲ್ ಶೇಪಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿರುವಂತೆ, ಹಾಗೆಯೇ ಅಲ್ಲಿ ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ನಾವು ಕಟ್ ಮಾಡ್ಕೊಂಡಿದ್ವಿ. ನಂತರ ನೋಡಿ ಹೀಗೆ ರೆಡಿ ಆಯಿತು. ಈಗೆಲ್ಲವನ್ನೂ ರೆಡಿಯಾಗಿದೆಯಲ್ವ, ಇದನ್ನು ನಾವು ಈ ಅಂಟು ಪೂರ್ತಿ ನೀಟಾಗಿ ಗಮ್ ಅಂಟಿರುವಂತಹ ಈ ಬಳೆಯ ಹ್ಯಾಂಗಿಂಗಿಗೆ ನಾವು ಅಂಟಿಸ್ಕೊಳ್ಳೋಣ ಬನ್ನಿ. ನೋಡಿ ಗಮ್ ಹಾಕಿದಾಗ ಅಷ್ಟು ನೀಟಾಗಿ ಅಂಟಲಿಲ್ಲ, ಅಷ್ಟು ಗ್ರಿಪ್ಪಾಗಿ ನಿಲ್ಲಿಲ್ಲ ಅಂತ ಹೇಳಿ ನಾನಿಲ್ಲಿ ಮಿಡಲಲ್ಲಿ ಚಿಕ್ಕದಾಗಿರುವಂತಹ ಉಲನ್ನನ್ನು ತೊಗೊಂಡ್ಬಿಟ್ಟು ಚಿಕ್ಕದಾಗಿ ಒಂದೊಂದು ನಾಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದರ ಮೇಲೆ ನೋಡಿ ಈಗ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಯೆಲ್ಲೋ ಕಲರಿನ ಕ್ರಾಫ್ಟ್ ಪೇಪರಲ್ಲಿ ಅದನ್ನು ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ಹೀಗೆ ನೋಡಿ ಈ ರೀತಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನಿಮ್ಮನೇಲಿ ಏನಾದರೂ ವೇಸ್ಟ್ ಆಗಿ ಬೇಡ ಅಂತ ಬಿಸಾಕುವ ಬಳೆ ಇದ್ದರೆ ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಲ್ಲವನ್ನು ಹೀಗೆ ಅಂಟಿಸಿ ಆದಮೇಲೆ ನಾವು ಮುಂಚೆ ರೆಡಿ ಮಾಡ್ಕೊಂಡಿರುವಂತಹ ಪೇಪರನ್ನು ನಾವು ಮತ್ತೆ ನೋಡಿ ಹೀಗೆ ಸೈಡಲ್ಲಿ ನೀವು ಈ ರೀತಿ ಅದನ್ನು ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ಆ ಬಳೆಗಳ ಮಧ್ಯದಲ್ಲಿ ನೋಡಿ ಹೀಗೆ ಎರಡೂ ತುದಿಗೂ ನೋಡಿ ನಾನು ಈ ಥರ ಗಮ್ ಹಾಕಿಬಿಟ್ಟು ಫುಲ್ ಎಲ್ಲ ಕಡೆನೂ ಕೂಡ ಹೀಗೆ ರೌಂಡಲ್ಲಿ ನಾನು ಎಲ್ಲೆಲ್ಲಿ ನಾವು ಗ್ಯಾಪ್ ಇದೆಯಲ್ಲ ಅಲ್ಲಿ ಮಾತ್ರ ನಾನು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ಹೀಗೆ ನೋಡಿ ನಂತರದಲ್ಲಿ ನೀವೇನು ಮಾಡಬೇಕು, ಸ್ವಲ್ಪ ಉಲನ್ನನ್ನು ತೊಗೊಂಡ್ಬಿಟ್ಟು ನೋಡಿ ಕೈಯಲ್ಲಿ ನೋಡಿ ಹೀಗೆ ಒಂದು ಏನಿಲ್ಲ ಅಂದರೂ ಒಂದು 15ರಿಂದ 20 ಸುತ್ತನ್ನು ಹಾಕಿಬಿಡಿ. ಈ ರೀತಿ ಹೀಗೆ ಫುಲ್ಲು ನೀವು ಒಂದು ಕುಚ್ಚಿನ ಟೈಪಲ್ಲಿ ನೀವು ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಪೂರ್ತಿ ನಾನೊಂದು 15ರಿಂದ 20 ರೌಂಡನ್ನು ಹಾಕಿಬಿಟ್ಟು ಅದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಮಿಡಲ್ನಲ್ಲಿ. ಹೀಗೆ ಕಟ್ ಮಾಡಿಬಿಟ್ಟು ಅಲ್ಲಿ ಒಂದು ನಾಟನ್ನು ಹಾಕ್ಕೊಳ್ಬೇಕಾಗತ್ತೆ. ಆಗ ನಿಮಗೆ ಏನು ಸಿಗುತ್ತೆ, ಉಲ್ಲನ್ನಿನ ಒಂದು ಕುಚ್ಚು ರೆಡಿ ಆಗುತ್ತೆ. ಈ ಸೀರೆ ಕುಚ್ಚೆಲ್ಲ ಹಾಕ್ತಿರಲ್ವ ಅದೇ ರೀತಿಯೇ ಒಂದು ಚಿಕ್ಕದಾಗಿರುವಂತಹ ಕುಚ್ಚನ್ನು ಇಲ್ಲಿ ರೆಡಿ ಮಾಡಿದ್ವಿ. ಉಲ್ಲನ್ನು ಬಿಚ್ಕೊಳ್ಳದೆ ಇರೋ ರೀತಿ ಒಂದು ನಾಟನ್ನು ಹಾಕಿಬಿಟ್ಟು ಒಂದು ಸೂಜಿ ದಾರದಿಂದ ಒಂದು ಉದ್ದನೆಯ ಉಲ್ಲನನ್ನು ಇದಕ್ಕೆ ಪೋಣಿಸ್ಕೋಬೇಕು. ನಂತರ ಆ ಉಲ್ಲನ್ನಿನ ಮೇಲ್ಗಡೆ ಉಲ್ಲನ್ನಿಗೆ ನೀವು ನಿಮಗಿಷ್ಟವಾಗಿರುವಂತಹ ಯಾವುದಾದ್ರೂ ಒಂದು ಕಲರಿನ ಬೀಡ್ಸನ್ನು ಇದಕ್ಕೆ ಪೋಣಿಸಿದರೆ ಆಯಿತು. ಇಷ್ಟೇ ಸಿಂಪಲ್ಲು, ತುಂಬ ಚೆನ್ನಾಗಿರುವಂತಹ ವಾಲ್ ಹ್ಯಾಂಗಿಂಗ್ ರೆಡಿ ಆಗಿಬಿಡುತ್ತೆ. ನೋಡಿ ಈ ರೀತಿ ಎರಡೂ ಬದಿಯಲ್ಲೂ ಕೂಡ ನಾನು ಇದೇ ರೀತಿಯೇ ಪೋಣಿಸ್ಕೊಂಡು ಬಂದಿದ್ದೀನಿ. ನೋಡಿ ಹೀಗೆ ನಿಮ್ಗೆ ಯಾವ್ದು ಇಷ್ಟನೋ ಆ ಕಲರಿನ ಉಲನನ್ನು ನೀವು ತೊಗೊಂಡ್ಬಿಟ್ಟು ನೀವು ಆ ಕಲರಲ್ಲಿ ನೀವು ಹೀಗೆ ಮಾಡಬಹುದು. ತುಂಬಾ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನೇನು ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಮಿಡಲ್ನಲ್ಲಿ ನೋಡಿ ಈ ರೀತಿ ಆ ಗ್ರೀನ್ ಕಲರಿನ ಬ್ಯಾಂಗಲ್ ಇದೆಯಲ್ವಾ ಆ ಬಳೆಗೆ ನಾನಿಲ್ಲಿ ಸಿಗಿಸ್ತಾ ಇದ್ದೀನಿ. ನೋಡಿ ಹೀಗೆ ಒಂದು ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ದವಾಗಿ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ. ನೀವು ಬೇಕಿದ್ದರೆ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಈ ಥರ ಕುಚ್ಚನ್ನು ರೆಡಿ ಮಾಡಿಬಿಟ್ಟು ಒಂದು 2-3 ಹಾಕಬಹುದು. ನಾನಿಲ್ಲಿ ಒಂದೇ ಹಾಕಿದ್ದೀನಿ. ನಂತರ ಹ್ಯಾಂಗ್ ಮಾಡಲಿಕ್ಕೆ ಮೇಲ್ಗಡೆ ಒಂದು ಉಲನನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ವಾಲಿಗೆ ನೀವು ಹಬ್ಬ ಹರಿದಿನಗಳಲ್ಲಿ ಈ ರೀತಿ ಮಾಡಿಬಿಟ್ಟು ಡೆಕೋರೇಷನ್ ಕೂಡ ಮಾಡಬಹುದು. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.